ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ILA ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಕಳೆದ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ಮೊದಲು ತಿಳಿದುಕೊಳ್ಳೋಣ. ಪ್ರಶ್ನೆ: ಈ ಕೆಳಗಿನ ಯಾವ ವರ್ಷದಲ್ಲಿ ಗೋವಾಕ್ಕೆ ಪೋರ್ಚುಗೀಸರಿಂದ ವಿಮೋಚನೆ ಆಗಿತ್ತು ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಸೊ ಯಾವ ವರ್ಷ ಅಂತ ಗುರುತಿಸಬೇಕಾಗಿದ್ದು ಆಪ್ಷನ್ಗಳಲ್ಲಿ 1947, 1950, 1961 ಅಥವಾ 1987 ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಸಿ, 1961ನೇ ಇಸವಿಯಲ್ಲಿ ಗೋವಾವನ್ನು ಪೋರ್ಚುಗೀಸ್ ವಸಾಹತುಶಾಹಿ ಆಡಳಿತದಿಂದ ವಿಮೋಚನೆಗೊಳಿಸಲಾಗಿತ್ತು. ಸ್ವತಂತ್ರ ಭಾರತದ ಮೊದಲ ಬಾರಿಗೆ 3 ಸಶಸ್ತ್ರ ಪಡೆಗಳು ಈ ಒಂದು ಆಪರೇಷನ್ ವಿಜಯ್ ಅನ್ನುವ ಕಾರ್ಯಾಚರಣೆಯನ್ನು ಮಾಡುವುದರ ಮೂಲಕ ಪೋರ್ಚುಗೀಸರಿಂದ ಗೋವಾವನ್ನು ವಿಮೋಚನೆಗೊಳಿಸಿದ್ವು. ಸೊ ಹೀಗಾಗಿ ಪ್ರತಿ ವರ್ಷ ಡಿಸೆಂಬರ್ 19ರಂದು ಗೋವಾ ವಿಮೋಚನಾ ದಿನ ಅಥವಾ ಗೋವಾ ಲಿಬರೇಷನ್ ಡೇ ಅನ್ನಾಗಿ ಆಚರಿಸಲಾಗುತ್ತೆ. 1961 ಗೋವಾ ವಿಮೋಚನೆಯಾದಂತಹ ವರ್ಷ. ಕರೆಕ್ಟಾಗಿ ಆನ್ಸರ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಾಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ. ನಿಮ್ಮ ಆನ್ಸರ್ಗಳು ಕರೆಕ್ಟ್ ಇರಲಿ ತಪ್ಪಿರಲಿ ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆಯನ್ನು ನೋಡೋಣ. 2022ರ ಫಿಫಾ ವಿಶ್ವಕಪ್ಪನ್ನು ಅರ್ಜೆಂಟೀನಾ ಗೆದ್ದುಕೊಂಡಿತು ಅಂತ ನಮಗೆಲ್ಲ ಗೊತ್ತು. ಸೊ ಆದರೆ ಪ್ರಶ್ನೆ ಏನು ಅಂತಂದರೆ, ಈ ವಿಶ್ವಕಪ್ಪನ್ನು 2022ರ ಫಿಫಾ ವರ್ಲ್ಡ್ ಕಪ್ಪನ್ನು, ಫುಟ್ಬಾಲ್ ವರ್ಲ್ಡ್ ಕಪ್ಪನ್ನು ಯಾವ ರಾಷ್ಟ್ರ ಆಯೋಜನೆ ಮಾಡಿತ್ತು ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಸೌದಿ ಅರೇಬಿಯಾ, ಆಪ್ಷನ್ 2 ಇರಾಕ್, ಆಪ್ಷನ್ 3 ಕತಾರ್, ಆಪ್ಷನ್ 4 ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ಇದೆ. ನಿಮ್ಮ ಉತ್ತರಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. 2022ರ ಫಿಫಾ ವರ್ಲ್ಡ್ ಕಪ್ಪನ್ನು ಯಾವ ದೇಶ ಆಯೋಜನೆ ಮಾಡಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಸೆಷನ್ನಲ್ಲಿ ಇದರ ಆನ್ಸರನ್ನು ಕರೆಕ್ಟಾಗಿ ತಿಳಿದುಕೊಳ್ಳೋಣ. ILA ಕ್ಲಾಸಸ್ ಧಾರವಾಡನಲ್ಲಿ ಹೊಸ ಬ್ಯಾಚ್ಗಳು ಪ್ರಾರಂಭವಾಗ್ತಾ ಇವೆ. ಹೊಸ KAS, PSI, PC ಬ್ಯಾಚ್ಗಳು ಪ್ರಾರಂಭವಾಗ್ತಾ ಇದ್ದು ಇಂಟ್ರೆಸ್ಟ್ ಇರುವಂತಹ ಅಭ್ಯರ್ಥಿಗಳು ILA ಕ್ಲಾಸಸ್ ಗಟ್ಟು ಸ್ಕ್ವೇರ್ ಬಿಲ್ಡಿಂಗ್ನ ಸಪ್ತಾಪುರ ಬ್ರಾಂಚ್ಗೆ ಭೇಟಿ ನೀಡುವುದರ ಮೂಲಕ ಅಡ್ಮಿಷನ್ ಮಾಡ್ಕೋಬೋದು. ನಿಮ್ಮ ಯಾವುದೇ ಕ್ವೇರೀಸ್ಗಳು ಇದ್ದರೆ ಕೆಳಗೆ ತಿಳಿಸಲಾದಂತಹ ಕಾಂಟ್ಯಾಕ್ಟ್ ನಂಬರನ್ನು ಸಂಪರ್ಕಿಸುವುದರ ಮೂಲಕ ಕ್ವೇರೀಸ್ಗಳನ್ನು ಕ್ಲಿಯರ್ ಮಾಡಿಕೊಂಡು ಅಡ್ಮಿಷನ್ ಮಾಡ್ಕೋಬೋದಾಗಿದೆ. ಕಾಂಟ್ಯಾಕ್ಟ್ ನಂಬರ್ 9353312470 ಅಂತ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಸಂಪರ್ಕಿಸಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗಳನ್ನು ನೀವು ಇನ್ಸ್ಟಂಟಾಗಿ ಪಡ್ಕೋಬೋದಾಗಿದೆ. ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ ಕರೆಂಟ್ ಅಫೇರ್ಸ್ ನೋಟ್ಸ್ಗಳನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಲು ನಮ್ಮ ಟೆಲಿಗ್ರಾಮ್ ಚಾನಲ್ ILA ಕ್ಲಾಸಸನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಇವತ್ತಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಮೊದಲ ಪ್ರಶ್ನೆ ಏನು ಅಂತ ನೋಡೋದಾದರೆ, ಭಾರತದಲ್ಲಿ ಒಟ್ಟು ಎಷ್ಟು ವಿಶೇಷವಾಗಿ ದುರ್ಬಲ ಬುಡಕಟ್ಟು ಜನಾಂಗಗಳನ್ನು ಸರ್ಕಾರದಿಂದ ಗುರುತಿಸಲಾಗಿದೆ? ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಟ್ರೈಬಲ್ ಗ್ರೂಪ್ಸ್ ಅಂತ PVTG ಅಂತ ಈ ಬುಡಕಟ್ಟು ಜನಾಂಗದವರನ್ನು ಗುರುತಿಸಲಾಗುತ್ತೆ. ಸೊ ಭಾರತದಲ್ಲಿ ಒಟ್ಟು ಎಷ್ಟು PVTGಗಳು ಇವೆ ಅಂತ ಸರ್ಕಾರದಿಂದ ಗುರುತಿಸಲಾಗಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ 88 ಬುಡಕಟ್ಟು ಜನಾಂಗಗಳು, ಆಪ್ಷನ್ ಬಿ 100 ಬುಡಕಟ್ಟು ಜನಾಂಗಗಳು, ಆಪ್ಷನ್ ಸಿ 26, ಆಪ್ಷನ್ ಡಿ 75 ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಡಿ. ಭಾರತದಲ್ಲಿ ಇರುವಂತಹ ಬುಡಕಟ್ಟು ಜನಾಂಗಗಳಲ್ಲಿ ಒಟ್ಟು 75 ಈ ಬುಡಕಟ್ಟುಗಳನ್ನು ವಿಶೇಷವಾಗಿ ದುರ್ಬಲ ಬುಡಕಟ್ಟುಗಳು ಅಂತ ಸರ್ಕಾರದಿಂದ ಗುರುತಿಸಲಾಗಿದೆ. ಸೊ ಇವರಿಗಾಗಿ ಕೆಲವೊಂದಿಷ್ಟು ವಿಶೇಷವಾದಂತಹ ಯೋಜನೆಗಳನ್ನು, ಸ್ಕೀಮ್ಗಳನ್ನು ತರಲಾಗಿದೆ. ಸೊ ಅದರ ಬಗ್ಗೆ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಮೊದಲಿಗೆ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಇತ್ತೀಚೆಗೆ 2023-24ರ ಬಜೆಟನ್ನು ಮಂಡನೆ ಮಾಡಲಾಯಿತು. ಸೊ ಆ ಒಂದು ಸಂದರ್ಭದಲ್ಲಿ ಕೇಂದ್ರ ಹಣಕಾಸು ಸಚಿವರಿಂದ ಈ ವಿಶೇಷವಾಗಿ ದುರ್ಬಲ ಬುಡಕಟ್ಟು ಗುಂಪುಗಳಿಗೆ ಅವುಗಳ ಕಲ್ಯಾಣಕ್ಕಾಗಿ ಒಂದು ಮಿಷನನ್ನು ಘೋಷಣೆ ಮಾಡಲಾಗಿದೆ. ಸೊ ಈ ಒಂದು ಬುಡಕಟ್ಟು ಜನಾಂಗದ ಒಂದು ಅಭಿವೃದ್ಧಿಗಾಗಿ ಮಾಡಲಾದಂತಹ ಈ ಮಿಷನ್ನ ಬಗ್ಗೆ ಈ ಒಂದು ಆರ್ಟಿಕಲ್ನಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಈ PVTG ಅಭಿವೃದ್ಧಿ ಮಿಷನ್ ಪ್ರಧಾನಮಂತ್ರಿ ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಟ್ರೈಬಲ್ ಗ್ರೂಪ್ಸ್ ಡೆವಲಪ್ಮೆಂಟ್ ಮಿಷನ್ ಅಂತ ಇದರ ಹೆಸರಾಗಿದ್ದು, ಮುಖ್ಯವಾಗಿ 7 ಸಪ್ತಋಷಿ ಆದ್ಯತೆಗಳನ್ನು, 7 ಸಪ್ತಋಷಿ ಪ್ರಯಾರಿಟೀಸ್ಗಳನ್ನು ಈ ಒಂದು ಬಜೆಟ್ನಲ್ಲಿ ಮಂಡನೆ ಮಾಡಲಾಗಿದೆ. ಅದರಲ್ಲಿ ಮುಖ್ಯವಾಗಿ ಈ ದೇಶದ ಎಲ್ಲ ಮೂಲೆಗಳಿಗೂ ಕೂಡ ಈ ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಗ್ರೂಪ್ಗಳಿಗೆ ಒಂದು ಪ್ರಯೋಜನ ಆಗುವಂತೆ ರೀಚಿಂಗ್ ದಿ ಲಾಸ್ಟ್ ಮೈಲ್ ಅನ್ನುವ ಒಂದು ವಿಶೇಷವಾದಂಥ ಘೋಷಣೆಯ ಭಾಗವಾಗಿ ಈ ಪ್ರಧಾನಮಂತ್ರಿ PVTG ಅಭಿವೃದ್ಧಿ ಮಿಷನನ್ನು ಘೋಷಣೆ ಮಾಡಲಾಗಿದೆ. ಈ ಬುಡಕಟ್ಟು ಜನಾಂಗದ ಅಭಿವೃದ್ಧಿಗಾಗಿ ಕೈಗೊಂಡಂತಹ ಮಿಷನ್ನಲ್ಲಿ ಮುಖ್ಯವಾಗಿ ಗುಂಪುಗಳಿಗೆ
ಸುರಕ್ಷಿತ ವಸತಿಯನ್ನು ಕಲ್ಪಿಸುವುದು, ಶುದ್ಧ ಕುಡಿಯುವ ನೀರನ್ನು ಒದಗಿಸುವುದು, ಶಿಕ್ಷಣ, ಪೋಷಣೆ ಮತ್ತು ಜನರಿಗೆ ರಸ್ತೆ ಮತ್ತು ಟೆಲಿಕಾಂಗಳ ಸಂಪರ್ಕವನ್ನು ಒದಗಿಸುವುದಷ್ಟೇ ಅಲ್ಲದೆ ಅವರಿಗೆ ಜೀವನೋಪಾಯದೊಂದಿಗೆ ಸಾಕಷ್ಟು ವಿಶೇಷವಾದಂತಹ ಪ್ರಾವಧಾನಗಳನ್ನು ಅಳವಡಿಸುವುದರೊಂದಿಗೆ ಈ ಪ್ರಧಾನಮಂತ್ರಿ PVTG ಅಭಿವೃದ್ಧಿ ಮಿಷನನ್ನು ಘೋಷಣೆ ಮಾಡಲಾಗಿದೆ. ಮುಖ್ಯವಾಗಿ ಈ 3 ವರ್ಷಗಳಲ್ಲಿ 15,000 ಕೋಟಿ ರೂಪಾಯಿಗಳಷ್ಟು ಬಜೆಟನ್ನು ಈ ಒಂದು ಮಿಷನ್ಗಾಗಿ ಮೀಸಲಿಡುವಂತೆ ನಮ್ಮ ಕೇಂದ್ರ ಹಣಕಾಸು ಸಚಿವರಿಂದ ಘೋಷಣೆ ಮಾಡಲಾಗಿದೆ. ಸೊ ಇದರಿಂದ ಸುಮಾರು 3.5 ಲಕ್ಷ ಆದಿವಾಸಿ ಜನರಿಗೆ ಪ್ರಯೋಜನಗಳು ಆಗಲಿವೆ ಅಂತ ನಿರೀಕ್ಷೆಯನ್ನು ಮಾಡಲಾಗಿದೆ. ಈ ಬಜೆಟ್ನಲ್ಲಿ ಡಿಸ್ಕಸ್ ಮಾಡಲಾದಂತಹ ಈ ಸಪ್ತಋಷಿ ಆದ್ಯತೆಗಳ ಬಗ್ಗೆ ತಿಳ್ಕೊಳ್ಳೋದಾದರೆ 7 ಆದ್ಯತೆಗಳ ಬಗ್ಗೆ ತಿಳ್ಕೊಳ್ಳೋದಾದರೆ ಅಂತರ್ಗತವಾದಂತಹ ಅಭಿವೃದ್ಧಿಯನ್ನು ಇದರಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ. ಅಂದರೆ ಇನ್ಕ್ಲೂಸಿವ್ ಡೆವಲಪ್ಮೆಂಟನ್ನು ಮಾಡುವುದು ಮತ್ತು ಈ ಬುಡಕಟ್ಟು ಜನಾಂಗದವರ ಕೊನೆಯ ಮೈಲ್ ಅಂತಂದರೆ ದೇಶದಾದ್ಯಂತ ಇರುವಂತಹ ಎಲ್ಲ ಬುಡಕಟ್ಟು ಜನಾಂಗಗಳನ್ನು ಗುರುತಿಸಿ ಅವುಗಳ ಅಭಿವೃದ್ಧಿಯನ್ನು ನೋಡಿಕೊಳ್ಳುವಂತೆ ಈ ಒಂದು ಮಿಷನ್ನಲ್ಲಿ ಅಳವಡಿಕೆ ಮಾಡಲಾಗಿದೆ. ಮತ್ತು ಆ ಒಂದು ಪ್ರದೇಶಗಳಲ್ಲಿ ಮೂಲ ಸೌಕರ್ಯಗಳನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಹೂಡಿಕೆಯನ್ನು ಮಾಡುವುದು ಮತ್ತು ಸಂಭಾವ್ಯತೆಯನ್ನು ಸಡಿಲಿಸುವುದು ಅಂತಂದರೆ ಅವರಿಗೆ ಇರುವಂತಹ ಪೊಟೆನ್ಷಿಯಲ್ಗಳನ್ನು ಇನ್ಕ್ರೀಸ್ ಮಾಡುವಂತಹ ಒಂದು ಉದ್ದೇಶದಿಂದ ಈ ಒಂದು ಪಾಯಿಂಟನ್ನು ಇದರಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ. ಮತ್ತು ಆ ಬುಡಕಟ್ಟು ಜನಾಂಗದವರು ಇರುವಂತಹ ಹಸಿರು ಪ್ರದೇಶಗಳಲ್ಲಿ ಹಸಿರು ಬೆಳವಣಿಗೆ ಗ್ರೀನ್ ಕವರೇಜನ್ನು ಇನ್ಕ್ರೀಸ್ ಮಾಡುವುದು ಮತ್ತು ಆ ಬುಡಕಟ್ಟು ಜನಾಂಗಕ್ಕೆ ಸಂಬಂಧಪಟ್ಟಂತಹ ಯುವಕರಿಗೆ ಅವರ ಶಕ್ತಿಯನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹವನ್ನು ನೀಡುವುದು ಮತ್ತು ಹಣಕಾಸು ವಲಯಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ರೀತಿಯಾದಂತಹ 7 ಪ್ರಮುಖವಾದಂತಹ ವಿಷಯಗಳ ಮೇಲೆ ಫೋಕಸನ್ನು ಮಾಡಿ ಈ ಒಂದು ಪ್ರಧಾನಮಂತ್ರಿ ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಟ್ರೈಬಲ್ ಗ್ರೂಪ್ಸ್ ಮಿಷನ್ ಅಭಿವೃದ್ಧಿ ಮಿಷನನ್ನು ಘೋಷಣೆ ಮಾಡಲಾಗಿದೆ. ನೆನಪಿಟ್ಕೊಳ್ಳಿ, ಸಪ್ತಋಷಿ ಆದ್ಯತೆಗಳು ಇತ್ತೀಚೆಗೆ ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದ್ದು ಇವುಗಳು ಮುಖ್ಯವಾಗಿ ವಿಶೇಷವಾಗಿ ದುರ್ಬಲವಾದಂತಹ ಬುಡಕಟ್ಟು ಗುಂಪುಗಳನ್ನು ಅಭಿವೃದ್ಧಿ ಮಾಡುವಂತಹ ಮಿಷನ್ಗೆ ಸಂಬಂಧಿಸಿವೆ. ಸೊ ಇದನ್ನು ನೋಟ್ ಮಾಡಿ ಇಟ್ಕೊಳ್ಳಿ, ಸಪ್ತಋಷಿ ಆದ್ಯತೆಗಳು ಅಂತ. ಅದೇ ರೀತಿಯಾಗಿ ಈ ಒಂದು ಆರ್ಟಿಕಲ್ನಲ್ಲಿ ಇಷ್ಟೊತ್ತು ನಾವು ಈ ವಿಶೇಷವಾಗಿ ದುರ್ಬಲ ಬುಡಕಟ್ಟು ಗುಂಪುಗಳು ಅಂತ ಡಿಸ್ಕಸ್ ಮಾಡಿದ್ವಿ. ಇನ್ನು ಈ ಬುಡಕಟ್ಟು ಗುಂಪುಗಳು ವಿಶೇಷ ಯಾಕಿವೆ ಅಂತ ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ದೇಶದಾದ್ಯಂತ ಇರುವಂತಹ ಈ ಹೆಚ್ಚಿನ ಬೆಂಬಲವನ್ನು ಮತ್ತು ಅಭಿವೃದ್ಧಿಯ ನಿರೀಕ್ಷೆಯನ್ನು ಇಟ್ಕೊಂಡಂತಹ ಬುಡಕಟ್ಟು ಗುಂಪುಗಳನ್ನು ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಟ್ರೈಬಲ್ ಗ್ರೂಪ್ಸ್ PVTG ಅಥವಾ ಕನ್ನಡದಲ್ಲಿ ವಿಶೇಷವಾಗಿ ದುರ್ಬಲ ಬುಡಕಟ್ಟು ಗುಂಪುಗಳು ಅಂತ ಗುರುತಿಸಲಾಗಿದೆ. ದೇಶದಾದ್ಯಂತ ಇರುವಂತಹ 705 ಪರಿಶಿಷ್ಟ ಪಂಗಡಗಳು ಶೆಡ್ಯೂಲ್ಡ್ ಟ್ರೈಬ್ಸ್ಗಳಲ್ಲಿ 75 ಬುಡಕಟ್ಟುಗಳನ್ನು ಈ ವಿಶೇಷವಾಗಿ ದುರ್ಬಲ ಬುಡಕಟ್ಟು ಗುಂಪುಗಳು ಅಂತ ವರ್ಗಾಯಿಸಲಾಗಿದೆ, ಕ್ಯಾಟಗರೈಸ್ ಮಾಡಲಾಗಿದೆ. ದೇಶದಾದ್ಯಂತ ಇರುವಂತಹ 17 ರಾಜ್ಯಗಳು ಮತ್ತು 1 ಕೇಂದ್ರಾಡಳಿತ ಪ್ರದೇಶದಲ್ಲಿ ಈ 75 ಬುಡಕಟ್ಟುಗಳನ್ನು ಗುರುತಿಸಲಾಗಿದೆ. ಅಂದರೆ ಈ 75 ಬುಡಕಟ್ಟು ಜನಾಂಗಕ್ಕೆ ಸೇರಿದಂತಹ ಜನರು ಎಲ್ಲಿ ವಾಸವಾಗಿದ್ದಾರೆ ಅಂತಂದರೆ ಭಾರತದ 17 ರಾಜ್ಯಗಳು ಮತ್ತು 1 ಕೇಂದ್ರಾಡಳಿತ ಪ್ರದೇಶದಲ್ಲಿ ವಾಸವಾಗಿದ್ದಾರೆ. ಈ ವಿಶೇಷವಾಗಿ ದುರ್ಬಲ ಬುಡಕಟ್ಟು ಗುಂಪುಗಳನ್ನು ಗುರುತಿಸಲು ಭಾರತ ಸರ್ಕಾರದಿಂದ ಕೆಲವೊಂದಿಷ್ಟು ಮಾನದಂಡಗಳನ್ನು ರೂಪಿಸಲಾಗಿದ್ದು ಅದರಲ್ಲಿ ಮುಖ್ಯವಾಗಿ ಈ ಬುಡಕಟ್ಟು ಜನಾಂಗದವರು ಅಭ್ಯಾಸ ಮಾಡುವಂತಹ ಕೃಷಿ ವ್ಯವಸ್ಥೆಯ ಆಧಾರದ ಮೇಲೆ ಈ ಒಂದು ಬುಡಕಟ್ಟು ಗುಂಪುಗಳನ್ನು ವಿಶೇಷವಾಗಿ ದುರ್ಬಲ ಬುಡಕಟ್ಟು ಅಂತ ಗುರುತಿಸಲಾಗುತ್ತೆ. ಮತ್ತು ಕಡಿಮೆ ಮಟ್ಟದ ಸಾಕ್ಷರತೆ ಹೊಂದಿದಂತಹ ಜನರನ್ನು ಮತ್ತು ಈ ಬುಡಕಟ್ಟು ಜನಾಂಗದವರ ಆರ್ಥಿಕ ಸ್ಥಿತಿಯನ್ನು, ಆರ್ಥಿಕ ಹಿಂದುಳಿದಿರುವಿಕೆಯನ್ನು ಒಂದು ಕನ್ಸಿಡರ್ ಮಾಡಿ ಈ ಒಂದು ಕ್ಯಾಟಗರೈಸ್ ಮಾಡಲಾಗುತ್ತೆ. ಅಷ್ಟೇ ಅಲ್ಲದೆ ಅವರ ಕ್ಷೀಣಿಸುತ್ತಿರುವಂತಹ ಮತ್ತು ನಿಶ್ಚಲವಾದಂತಹ ಒಂದು ಜನಸಂಖ್ಯೆ ಇದು ಮುಖ್ಯವಾಗಿರುತ್ತೆ. ಈ ಬುಡಕಟ್ಟು ಗುಂಪುಗಳಿಗೆ ಸೇರಿದಂತಹ ಜನಸಂಖ್ಯೆ ಅಥವಾ ಪಾಪ್ಯುಲೇಷನ್ ಕಡಿಮೆಯಾಗ್ತಾ ಇದೆ ಅಥವಾ ಒಂದು ಪಾಪ್ಯುಲೇಷನ್ ಬೆಳೀತಾ ಇಲ್ಲ ಅನ್ನುವ ಒಂದು ಆಧಾರದ ಮೇಲೆ ಕೂಡ ಈ ಒಂದು ಬುಡಕಟ್ಟು ಗುಂಪುಗಳನ್ನು ವಿಶೇಷವಾಗಿ ದುರ್ಬಲ ಬುಡಕಟ್ಟು ಗುಂಪುಗಳು ಅಂತ ಕ್ಯಾಟಗರೈಸ್ ಮಾಡಲಾಗುತ್ತೆ. 1975ರಲ್ಲಿ ಮೊದಲ ಬಾರಿಗೆ ಅತ್ಯಂತ ದುರ್ಬಲ ಬುಡಕಟ್ಟು ಗುಂಪುಗಳನ್ನು ಸುಮಾರು 52 ಗುಂಪುಗಳನ್ನಾಗಿ ಭಾರತ ಸರ್ಕಾರದಿಂದ ಗುರುತಿಸಲಾಗಿತ್ತು. ನಂತರ 1993ರಲ್ಲಿ ಹೆಚ್ಚುವರಿಯಾಗಿ ಉಳಿದಂತೆ 23 ಗುಂಪುಗಳನ್ನು ಈ PVTG ಗ್ರೂಪ್ಸ್ಗಳಿಗೆ ಸೇರಿಸಲಾಯಿತು. ಸೊ ಒಟ್ಟು ಭಾರತದಲ್ಲಿ ಸದ್ಯಕ್ಕೆ 75 ಬುಡಕಟ್ಟು ಗುಂಪುಗಳನ್ನು ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಟ್ರೈಬಲ್ ಗ್ರೂಪ್ಸ್ ಅಂತ ವಿಶೇಷವಾಗಿ ದುರ್ಬಲ ಬುಡಕಟ್ಟು ಗುಂಪುಗಳಂತ ಗುರುತಿಸಲಾಗಿದೆ ಭಾರತ ಸರ್ಕಾರದಿಂದ. ಸೊ ಈ ಬುಡಕಟ್ಟು ಗುಂಪುಗಳಲ್ಲಿ ಮುಖ್ಯವಾಗಿ ಕೇರಳದಲ್ಲಿರುವಂತಹ ಚೋಳ ನಾಯಕನಾಗಿರ್ಬೋದು, ಗುಜರಾತ್ನ ಕಥೋಡಿ ಆಗಿರ್ಬೋದು, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ವಾಸಿಸುವಂತಹ ಜರಾವಾಜ್ ಅನ್ನುವ ಬುಡಕಟ್ಟು ಜನಾಂಗದವರು ಮತ್ತು ಕರ್ನಾಟಕದ ಕೊರಗ ಅನ್ನುವ ಬುಡಕಟ್ಟು ಗುಂಪುಗಳನ್ನು
ವಿಶೇಷವಾಗಿ ದುರ್ಬಲ ಬುಡಕಟ್ಟು ಗುಂಪುಗಳ ಅಂತ ಗುರುತಿಸಲಾಗುತ್ತೆ. ಸೊ ಸದ್ಯಕ್ಕೆ 75 ಬುಡಕಟ್ಟು ಗುಂಪುಗಳನ್ನು PVTG ಗ್ರೂಪ್ಸ್ಗಳು ಅಂತ ಗುರುತಿಸಲಾಗಿದೆ. ಇತ್ತೀಚೆಗೆ ನಮ್ಮ ಬಜೆಟ್ನಲ್ಲಿ ಇವರ ಒಂದು ಅಭಿವೃದ್ಧಿಗಾಗಿ ಸಪ್ತ ಋಷಿ ಆದ್ಯತೆಗಳು ಅಂತ ಒಂದು ಮಿಷನನ್ನು ಘೋಷಣೆ ಮಾಡಲಾಗಿದೆ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋದಾದರೆ, ಭಾರತದಲ್ಲಿ ಸುಮಾರು 12 ಹೆಕ್ಟೇರ್ ಮ್ಯಾಂಗ್ರೋವ್ ಕಾಡುಗಳನ್ನು ರಕ್ಷಿಸುವಂತಹ ಉದ್ದೇಶದಿಂದ 7 ಕಿಲೋಮೀಟರ್ ಸಮುದ್ರದೊಳಗಿನ ರೈಲ್ವೆ ಸುರಂಗವನ್ನು ನಿರ್ಮಿಸಲಾಗ್ತಾ ಇದೆ. ಇದು ಎಲ್ಲಿ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಗಲ್ಫ್ ಆಫ್ ಕಚ್, ಆಪ್ಷನ್ 2 ಠಾಣೆ ಕ್ರೀಕ್, ಆಪ್ಷನ್ 3 ಮನ್ನಾರ್ ಕೊಲ್ಲಿ, ಆಪ್ಷನ್ 4 ಪಾಕ್ ಜಲಸಂಧಿ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 2 ಥಾನೆ ಕ್ರೀಕ್. ಮಹಾರಾಷ್ಟ್ರದಲ್ಲಿರುವಂತಹ ಥಾನೆ ಕ್ರೀಕ್ನಲ್ಲಿ ಈ ಒಂದು ರೈಲ್ವೆ ಸುರಂಗವನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಮುಖ್ಯವಾಗಿ ಈ ಕರಾವಳಿ ಪ್ರದೇಶದಲ್ಲಿರುವಂತಹ ಮ್ಯಾಂಗ್ರೋವ್ ಗಿಡಗಳ ಕಾಡುಗಳನ್ನು ರಕ್ಷಿಸುವಂತಹ ಉದ್ದೇಶದಿಂದ ಆ ಒಂದು ಸುರಂಗವನ್ನು ಸಮುದ್ರದೊಳಗಿನಿಂದ ಕೊರೆಯಲಾಗ್ತಾ ಇದೆ ಥಾನೆ ಕ್ರೀಕ್ ಅನ್ನುವ ಪ್ರದೇಶದಲ್ಲಿ. ಸೊ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಈ ಮುಂಬೈ ಮತ್ತು ಅಹಮದಾಬಾದ್ ವಾಣಿಜ್ಯ ನಗರಿಗಳಾದಂತಹ ಮುಂಬೈ ಮತ್ತು ಅಹಮದಾಬಾದ್ಗಳನ್ನು ಕನೆಕ್ಟ್ ಮಾಡುವಂತಹ ಉದ್ದೇಶದಿಂದ ಹೈ ಸ್ಪೀಡ್ ರೈಲ್ವೆ ಕಾರಿಡಾರನ್ನು ಪ್ರಾರಂಭ ಮಾಡಲಾಗಿದೆ. ಸೊ ಈ ಒಂದು ರೈಲ್ವೆ ಕಾರಿಡಾರ್ ಹಾದು ಹೋಗುವಂತಹ ಒಂದು ರೂಟ್ನಲ್ಲಿ 12 ಹೆಕ್ಟೇರ್ಗಳಷ್ಟು ಮ್ಯಾಂಗ್ರೋವ್ ಕಾಡುಗಳನ್ನು ಉಳಿಸುವಂತಹ ಉದ್ದೇಶದಿಂದ ಸುಮಾರು 7 ಕಿಲೋಮೀಟರ್ಗಳಷ್ಟು ಸಮುದ್ರದೊಳಗಿನ ಸುರಂಗವನ್ನು ನಿರ್ಮಿಸಲಾಗ್ತಾ ಇದೆ ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಇದು ಎಲ್ಲಿ ಮತ್ತು ಯಾವ ರೀತಿಯಾಗಿ ಈ ಒಂದು ಠಾನೆ ಕ್ರೀಕ್ ಮಹತ್ವವನ್ನು ಪಡೆದಿದೆ ಮತ್ತು ಮ್ಯಾಂಗ್ರೋವ್ ಕಾಡುಗಳ ಬಗ್ಗೆ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಡಿಸ್ಕಸ್ ಮಾಡೋಣ. ಎಲ್ಲದಕ್ಕಿಂತ ಮುಂಚೆ ಈ ಒಂದು ಠಾನೆ ಕ್ರೀಕ್ ಬಗ್ಗೆ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಮೊದಲಿಗೆ ಈ ಠಾನೆ ಕ್ರೀಕ್ನ ಲೊಕೇಶನ್ ಎಲ್ಲಿ ಅಂತ, ಕ್ರೀಕ್ ಅಂದರೆ ಖಾರಿ ಅಂತ ನೀವು ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಸಮುದ್ರದಿಂದ ಅಥವಾ ನೀರಿನ ಒಂದು ಒಳಚಾಚಿಕೊಂಡಂತಹ, ಈ ಭೂಮಿಯ ಭಾಗದಲ್ಲಿ ಒಳಚಾಚಿಕೊಂಡಂತಹ ಒಂದು ನೀರಿನ ಪ್ರದೇಶವನ್ನು ಕ್ರೀಕ್ ಅಥವಾ ಖಾರಿ ಅಂತ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದಾಗಿದೆ. ಸೊ ಈ ಠಾನೆ ಕ್ರೀಕ್ ಎಲ್ಲಿದೆ ಅಂತ ಎಕ್ಸಾಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಈ ಅರಬ್ಬಿ ಸಮುದ್ರದಿಂದ ಒಳಚಾಚಿಕೊಂಡಂತಹ ಉಪ್ಪು ನೀರು ಅಥವಾ ಸಮುದ್ರದ ನೀರು ಬಂದಂತಹ ಪ್ರದೇಶವನ್ನು, ಭಾರತದೊಳಗೆ ಬಂದಂತಹ ಪ್ರದೇಶವನ್ನು ಮಹಾರಾಷ್ಟ್ರದ ಠಾನೆ ಕ್ರೀಕ್ ಅಂತ ಗುರುತಿಸಲಾಗುತ್ತೆ. ಈ ಇಮೇಜ್ನಲ್ಲಿ ನೋಡ್ಬೋದು ನೀವು, ಮಹಾರಾಷ್ಟ್ರದ ಪಶ್ಚಿಮ ಭಾಗದಲ್ಲಿ ವಾಯುವ್ಯ ಭಾಗದಲ್ಲಿ ಇರುವಂತಹ ಈ ಒಂದು ಪ್ರದೇಶ ಅರಬ್ಬಿ ಸಮುದ್ರದಿಂದ ಒಳಚಾಚಿಕೊಂಡಿರುವಂತಹ ಈ ಒಂದು ನೀರು, ಮತ್ತು ಅದನ್ನು ಝೂಮ್ ಮಾಡಿ ನೋಡಿದಾಗ ಈ ಠಾನೆ ಕ್ರೀಕನ್ನು ನಾವು ಗುರುತಿಸಬಹುದಾಗಿದೆ. ಮುಖ್ಯವಾಗಿ ಈ ಒಂದು ಮುಂಬೈ ನಗರವನ್ನು ಭಾರತದ ಮುಖ್ಯ ಭೂಭಾಗದಿಂದ ಪ್ರತ್ಯೇಕಿಸುವಂತಹ ಈ ಒಂದು ಖಾರಿ ಅಥವಾ ಕ್ರೀಕ್ ಥಾನೆ ಕ್ರೀಕ್ ಅಂತ ಗುರುತಿಸಿಕೊಳ್ಳುತ್ತದೆ. ಸೊ ಈ ಒಂದು ಠಾನೆ ಕ್ರೀಕ್ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋದಾದರೆ, ಪೂರ್ವ ದಂಡೆಯ ಠಾನೆ ಮತ್ತು ನವಿ ಮುಂಬೈ ಜಿಲ್ಲೆಗಳನ್ನು ಮತ್ತು ಪಶ್ಚಿಮ ದಂಡೆಯಲ್ಲಿ ಗ್ರೇಟರ್ ಮುಂಬೈ ಜಿಲ್ಲೆಗಳನ್ನು ಈ ಒಂದು ಠಾನೆ ಕ್ರೀಕ್ ಹಂಚಿಕೊಳ್ಳುತ್ತದೆ. 26 ಕಿಲೋಮೀಟರ್ ಉದ್ದ ಇರುವಂತಹ ಈ ಠಾನೆ ಕ್ರೀಕ್ ಏಷ್ಯಾದ ಅತಿ ದೊಡ್ಡ ತೊರೆಯಾಗಿ ಗುರುತಿಸಿಕೊಳ್ಳುತ್ತದೆ. ಈ ಕ್ರೀಕನ್ನು ತೊರೆ ಅಂತ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದಾಗಿದೆ. ಈ ಠಾನೆ ಕ್ರೀಕ್ನಲ್ಲಿ ಸಾಕಷ್ಟು ರೀತಿಯಾದಂತಹ ಸಿಹಿ ನೀರಿನ ಮೂಲಗಳು ಬಂದು ಉಪ್ಪು ನೀರಾಗಿ ಕನ್ವರ್ಟ್ ಆಗುತ್ತವೆ. ಸೊ ಅದರಲ್ಲಿ ಪ್ರಮುಖವಾದಂತಹ ನದಿ ಯಾವುದು ಅಂತಂದರೆ ಉಲ್ಲಾಸ್ ಅನ್ನುವ ನದಿ ಈ ಠಾನೆ ಕ್ರೀಕ್ನಲ್ಲಿ ಬಂದು ಅರಬ್ಬಿ ಸಮುದ್ರವನ್ನು ಸೇರಿಕೊಳ್ಳುತ್ತೆ. ಸೊ ಈ ಠಾನೆ ಕ್ರೀಕ್ನ ಸುತ್ತಲೂ ಮ್ಯಾಂಗ್ರೋವ್ ಗಿಡಗಳು ಬೆಳೆದಿರುವುದನ್ನು ನಾವು ಕಾಣಬಹುದಾಗಿದೆ. ಉಲ್ಲಾಸ್ ನದಿಯಲ್ಲಿದೆ ಅಂತ ಕೂಡ ನೆನ್ಪಿಟ್ಕೊಳ್ಳಿ. ಠಾನೆ ಕ್ರೀಕ್ನಲ್ಲಿ ಬಂದು ಅರಬ್ಬಿ ಸಮುದ್ರವನ್ನು ಈ ಉಲ್ಲಾಸ್ ನದಿ ಸೇರಿಕೊಳ್ಳುತ್ತದೆ. ಸೊ ಮುಖ್ಯವಾಗಿ ಈ ಠಾನೆ ಕ್ರೀಕ್ನಲ್ಲಿ ಕಂಡುಬರುವಂತಹ ಕೆಲವೊಂದಿಷ್ಟು ಪ್ರಮುಖ ಪಕ್ಷಿಗಳಲ್ಲಿ ಐಕಾನಿಕ್ ಫ್ಲೆಮಿಂಗೋ, ಈ ಇಮೇಜ್ನಲ್ಲಿ ನೋಡಬಹುದಾದಂತಹ ಫ್ಲೆಮಿಂಗೋ ಪಕ್ಷಿ ಸಾಕಷ್ಟು ಪ್ರಮುಖವಾದಂತಹ ಪಕ್ಷಿಯಾಗಿದ್ದು, ಚಳಿಗಾಲದಲ್ಲಿ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಪಕ್ಷಿಗಳನ್ನು ಈ ಒಂದು ಪ್ರದೇಶದಲ್ಲಿ ನಾವು ಕಾಣಬಹುದಾಗಿದೆ. ಸೊ ನೆನ್ಪಿಟ್ಕೊಳ್ಳಿ, ಈ ಫ್ಲೆಮಿಂಗೋ ಪಕ್ಷಿಗಳು ಬರುವಂತಹ ಠಾನೆ ಕ್ರೀಕನ್ನು ಸರ್ಕಾರದಿಂದ ಠಾನೆ ಕ್ರೀಕ್ ಫ್ಲೆಮಿಂಗೋ ಪಕ್ಷಿಧಾಮ TCFS ಅಂತ ಪಕ್ಷಿಧಾಮವಾಗಿ ಗುರುತಿಸಲಾಗ್ತಾ ಇದೆ. ಸೊ ನೆನ್ಪಿಟ್ಕೊಳ್ಳಿ, ಠಾನೆ ಕ್ರೀಕ್ ಇದು ಮಹಾರಾಷ್ಟ್ರದಲ್ಲಿದ್ದು ಅರಬ್ಬಿ ಸಮುದ್ರದೊಂದಿಗೆ ತನ್ನ ಕೋಸ್ಟಲ್ ಏರಿಯಾವನ್ನು ಅಥವಾ ಈ ಒಂದು ಕರಾವಳಿ ಏರಿಯಾವನ್ನು ಶೇರ್ ಮಾಡುತ್ತದೆ. ಈಗ ರೀಸೆಂಟಾಗಿ ನ್ಯೂಸ್ನಲ್ಲಿ ಯಾಕೆ ಇತ್ತು ಅಂತಂದರೆ, ಅಹಮದಾಬಾದ್ ಮತ್ತು ಮುಂಬೈಯನ್ನು ಕನೆಕ್ಟ್ ಮಾಡುವಂತಹ ಒಂದು ಕಾರಿಡಾರ್, ರೈಲ್ವೆ ಕಾರಿಡಾರ್ನ ಒಂದು ನಿರ್ಮಾಣ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಆ ಒಂದು ರೂಟ್ನಲ್ಲಿ ಮ್ಯಾಂಗ್ರೋವ್ ಕಾಡುಗಳನ್ನು ರಕ್ಷಿಸುವಂತಹ ಉದ್ದೇಶದಿಂದ ಸುಮಾರು 7 ಕಿಲೋಮೀಟರ್ನಷ್ಟು ಉದ್ದವಾದಂತಹ ಈ ಸುರಂಗ ಮಾರ್ಗವನ್ನು ಕೊರೆಯಲಾಗ್ತಾ ಇದೆ ಈ ಒಂದು ಠಾನೆ ಕ್ರೀಕ್ನಲ್ಲಿ.
ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋದಾದರೆ ಆರ್ಗನೈಸೇಷನ್ ಫಾರ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ OPEC ಅನ್ನುವ ಒಪೆಕ್ ಅಂತ ಕೂಡ ಇದನ್ನ ಗುರುತಿಸಬಹುದು. ಸೊ ಈ ಒಪೆಕ್ಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ಗಳಲ್ಲಿ ಈ ಒಪೆಕ್ ಅನ್ನು 1960ರಲ್ಲಿ ಸ್ಥಾಪನೆ ಮಾಡಲಾಯಿತು ಅಂತ ಇದ್ದು, ಎರಡನೇ ಆಪ್ಷನ್ನಲ್ಲಿ 13 ಸದಸ್ಯ ರಾಷ್ಟ್ರಗಳನ್ನು ಈ ಒಪೆಕ್ ಆರ್ಗನೈಸೇಷನ್ ಒಳಗೊಂಡಿದೆ ಅಂತ ಇದೆ. ಆಪ್ಷನ್ 3 ಅಥವಾ ಸ್ಟೇಟ್ಮೆಂಟ್ 3, ಒಪೆಕ್ನ ಸಂಸ್ಥಾಪಕ ಸದಸ್ಯ ರಾಷ್ಟ್ರಗಳಲ್ಲಿ ಭಾರತವು ಕೂಡ ಒಂದಾಗಿದೆ ಅಂತ ಇದೆ. ಆಪ್ಷನ್ 4, ಒಪೆಕ್ನ ಪ್ರಧಾನ ಕಚೇರಿ ಇರುವುದು ವಿಯೆನ್ನಾದಲ್ಲಿ ಅಂತ ಇದೆ. ಸೊ ಇವುಗಳಲ್ಲಿ ತಪ್ಪಾದಂತಹ ಸ್ಟೇಟ್ಮೆಂಟನ್ನು ಗುರುತಿಸಬೇಕಾಗಿದ್ದು ಕರೆಕ್ಟ್ ಆನ್ಸರ್ ಯಾವುದು ಅಂತಂದರೆ ಆಪ್ಷನ್ 3, ಭಾರತ ಈ ಒಪೆಕ್ನ ಸಂಸ್ಥಾಪಕ ಸದಸ್ಯ ರಾಷ್ಟ್ರ ಅಂತ ಅನ್ನೋದು ತಪ್ಪಾಗಿದ್ದು, ಸೊ ಇದು ಒಪೆಕ್ನ ಸಂಸ್ಥಾಪಕ ಅಥವಾ ಸದಸ್ಯ ರಾಷ್ಟ್ರ ಆಗಿಲ್ಲ ಭಾರತ. ಸೊ ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಸೊ ಈ ಥರ್ಡ್ ಆಪ್ಷನನ್ನು ಬಿಟ್ಟು ಒಪೆಕ್ಕನ್ನು 1960ರಲ್ಲಿ ಸ್ಥಾಪಿಸಲಾಯಿತು, ಇದು ಕರೆಕ್ಟ್ ಆಗಿದೆ. ಆಪ್ಷನ್ 2, ಇದು 13 ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡಿದೆ ಅಂತ ಅನ್ನೋದು ಕೂಡ ಕರೆಕ್ಟ್ ಆಗಿದೆ ಮತ್ತು ಇದರ ಹೆಡ್ ಕ್ವಾರ್ಟರ್ ವಿಯೆನ್ನಾದಲ್ಲಿದೆ ಅಂತ ಅನ್ನೋದು ಕೂಡ ಕರೆಕ್ಟ್ ಆಗಿದೆ. ತಪ್ಪಾದಂತಹ ಆಪ್ಷನನ್ನು ಗುರುತಿಸಬೇಕಾಗಿದ್ದರಿಂದ ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಈ ಪೆಟ್ರೋಲಿಯಂ ರಫ್ತು ಮಾಡುವಂತಹ ದೇಶಗಳ ಸಂಘಟನೆ ಅಥವಾ ಆರ್ಗನೈಸೇಷನ್ ಆಫ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಅಂತ ಇದರ ಫುಲ್ ಫಾರ್ಮ್ ಆಗಿದೆ, ನೆನ್ಪಿಟ್ಕೊಳ್ಳಿ. ಒಪೆಕ್ನ ಫುಲ್ ಫಾರ್ಮ್ ಮತ್ತೊಮ್ಮೆ ರಿಪೀಟ್ ಮಾಡ್ತೇನೆ, ಆರ್ಗನೈಸೇಷನ್ ಆಫ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಅಂತ. ಸೊ ಇದು ಕಾಂಟೆಕ್ಸ್ಟ್ನಲ್ಲಿ ಯಾಕೆ ಇತ್ತು, ನ್ಯೂಸ್ನಲ್ಲಿ ಯಾಕೆ ಬಂದಿತ್ತು ಅಂತ ಇದನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಮುಖ್ಯವಾಗಿ ರೀಸೆಂಟಾಗಿ ಈ ಒಪೆಕ್ನ ಒಂದು ಸಭೆಯಲ್ಲಿ ಈ ಒಪೆಕ್ನ ಪ್ರಧಾನ ಕಾರ್ಯದರ್ಶಿ ಅವರಿಂದ ಈ ಭವಿಷ್ಯದ ಇಂಧನದ ಅಗತ್ಯತೆಗಳನ್ನು ಪೂರೈಸುವಂತಹ ನಿಟ್ಟಿನಲ್ಲಿ ಇನ್ನೂ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ಸ್ಗಳನ್ನು ಈ ಫಾಸಿಲ್ ಫ್ಯೂಯಲ್ಗಳ ಎಕ್ಸ್ಟ್ರಾಕ್ಷನ್ನಲ್ಲಿ ಮಾಡಬೇಕು ಅಂತ ಜನರನ್ನು ಅಥವಾ ಇತರ ದೇಶಗಳನ್ನು ಒತ್ತಾಯಿಸಲಾಗಿದೆ. ಮತ್ತು ಇದರಿಂದ ಈ ಹವಾಮಾನದ ನೀತಿಗಳ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಫಾಸಿಲ್ ಫ್ಯೂಯಲ್ಗಳು ಅಥವಾ ಪಳೆಯುಳಿಕೆ ಇಂಧನಗಳ ಮೇಲೆ ಹೆಚ್ಚಿನ ಇನ್ವೆಸ್ಟ್ಮೆಂಟ್ಗಳು ಬರ್ತಾ ಇಲ್ಲ. ಈ ಹಸಿರು ಇಂಧನದ ಮೇಲೆ ಜಾಸ್ತಿ ಫೋಕಸನ್ನು ಮಾಡಿದಂತಹ ರಾಷ್ಟ್ರಗಳು ಈ ಹಸಿರು ಇಂಧನಗಳಾದಂತಹ ಸೌರಶಕ್ತಿ ಉತ್ಪಾದನೆ ಮಾಡುವುದಾಗಿರ್ಬೋದು ಅಥವಾ ಈ ವಿಂಡ್ ಎನರ್ಜಿ ಆಗಿರ್ಬೋದು, ಈ ರೀತಿಯಾದಂತಹ ಹಸಿರು ಇಂಧನಗಳ ಮೇಲೆ ಹೆಚ್ಚಾದಂತಹ ಒಂದು ಒತ್ತನ್ನು ಇನ್ವೆಸ್ಟ್ಮೆಂಟ್ಸ್ಗಳನ್ನು ಹೂಡಿಕೆಗಳನ್ನು ಮಾಡ್ತಾ ಇದ್ದಾರೆ. ಸೊ ಆದರೆ ಈ ಒಂದು ಭವಿಷ್ಯದ ಇಂಧನದ ಅಗತ್ಯತೆಗಳನ್ನು ಪೂರೈಸುವಂತಹ ನಿಟ್ಟಿನಲ್ಲಿ ಈ ಫಾಸಿಲ್ ಫ್ಯೂಯಲ್ಗಳಲ್ಲಿ ಅಥವಾ ಪೆಟ್ರೋಲಿಯಂ ಉತ್ಪಾದನೆಗೂ ಕೂಡ ಹೆಚ್ಚಿನ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಬೇಕು ಮತ್ತು ಇದರಿಂದ ಸಮತೋಲಿತವಾದಂತಹ ಮತ್ತು ನ್ಯಾಯೋಚಿತವಾದಂತಹ ಒಂದು ಪಾಲಿಸಿಗಳನ್ನು ಜಾರಿಗೊಳಿಸಬೇಕು ಅಂತ ಒತ್ತಾಯವನ್ನು ಮಾಡಿದ್ದಾರೆ. ಸೊ ಹೀಗಾಗಿ ಈ ಒಪೆಕ್ ನ್ಯೂಸ್ನಲ್ಲಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪ್ರಮುಖ ಇಂಪಾರ್ಟೆಂಟ್ ಮಾಹಿತಿಗಳನ್ನು, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಮಾಹಿತಿಗಳನ್ನು ಡಿಸ್ಕಸ್ ಮಾಡೋಣ. ಮುಖ್ಯವಾಗಿ ತೈಲ ಉತ್ಪಾದನೆ ಮಾಡುವಂತಹ ಮತ್ತು ರಫ್ತು ಮಾಡುವಂತಹ ಪ್ರಮುಖ ರಾಷ್ಟ್ರಗಳ ಶಾಶ್ವತವಾದಂತಹ ಅಂತರ್ ಸರ್ಕಾರಿ ಸಂಸ್ಥೆಯಾಗಿ ಈ ಒಪೆಕ್ ಗುರುತಿಸಿಕೊಳ್ಳುತ್ತದೆ. ಸೊ ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ, ಜಗತ್ತಿನಾದ್ಯಂತ ಈ ಪೆಟ್ರೋಲಿಯಂ ಉತ್ಪಾದನೆಯ ಕುರಿತಾದಂತಹ ಪೆಟ್ರೋಲಿಯಂ ನೀತಿಗಳನ್ನು ಸಮನ್ವಯಗೊಳಿಸುವುದು ಮತ್ತು ಈ ಫ್ಯೂಚರ್ನಲ್ಲಿ ತೈಲ ಬೆಲೆಯನ್ನು ಅದರ ಸ್ಥಿರತೆಯನ್ನು ಕಾಪಾಡಿಕೊಳ್ಳುವುದು ಮತ್ತು ಅನಗತ್ಯವಾದಂತಹ ಈ ಪೆಟ್ರೋಲಿಯಂನ ಏರಿಳಿತವನ್ನು ತಪ್ಪಿಸುವಂತಹ ಉದ್ದೇಶದಿಂದ ಕೆಲವೊಂದಿಷ್ಟು ನೀತಿಗಳನ್ನು ಜಾರಿಗೊಳಿಸುವಂತಹ ಕೆಲಸವನ್ನು ಈ ಒಪೆಕ್ ರಾಷ್ಟ್ರಗಳು ಮಾಡ್ತಾ ಇವೆ. 1960ರಲ್ಲಿ ಮೊದಲ ಬಾರಿಗೆ ಈ ಇರಾನ್, ಇರಾಕ್, ಕುವೈತ್, ಸೌದಿ ಅರೇಬಿಯಾ ಮತ್ತು ವೆನಿಜುವೆಲಾ ದೇಶಗಳಿಂದ ಈ 5 ಸಂಸ್ಥಾಪಕ ಸದಸ್ಯ ರಾಷ್ಟ್ರಗಳಿಂದ 1960ರಲ್ಲಿ ಈ ಒಪೆಕ್ ಅನ್ನು ಸ್ಥಾಪನೆ ಮಾಡಲಾಯಿತು. ನಂತರದ ದಿನಗಳಲ್ಲಿ ಅಲ್ಜೀರಿಯಾ, ಅಂಗೋಲಾ, ಕಾಂಗೋ, ಇಕ್ವೆಟೋರಿಯಲ್ ಗಿನಿಯಾ, ಗ್ಯಾಬೋನ್, ಲಿಬಿಯಾ, ನೈಜೀರಿಯಾ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಥವಾ UAE ಅಂತ ಇರ್ತವೆ. ಸೊ ಈ ರೀತಿಯಾದಂತಹ ಒಟ್ಟು 13 ಸದಸ್ಯ ರಾಷ್ಟ್ರಗಳನ್ನು ಈ ಒಪೆಕ್ ಒಳಗೊಂಡಿದೆ. ಇದನ್ನು ಸ್ಥಾಪನೆ ಮಾಡಿದಂತಹ ವರ್ಷ 1960, ನೆನ್ಪಿಟ್ಕೊಳ್ಳಿ. ಇನ್ನು ಇದರ ಪ್ರಧಾನ ಕಚೇರಿ ಅಥವಾ ಹೆಡ್ ಕ್ವಾರ್ಟರ್ ಇರುವುದು ಆಸ್ಟ್ರೇಲಿಯಾ ದೇಶದ ವಿಯೆನ್ನಾ ನಗರದಲ್ಲಿ. ಒಪೆಕ್ನ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತಂದರೆ ಆಸ್ಟ್ರಿಯಾದ ವಿಯೆನ್ನಾ ನಗರದಲ್ಲಿ ಇದೆ. ಇತ್ತೀಚಿನ ದಿನಗಳಲ್ಲಿ ಈ 13 ಸದಸ್ಯ ರಾಷ್ಟ್ರಗಳನ್ನು ಹೊರತುಪಡಿಸಿ ಇನ್ನೂ ಉಳಿದಂತೆ 10 ರಾಷ್ಟ್ರಗಳನ್ನು ಕೂಡ ಈ ಒಪೆಕ್ ಪ್ಲಸ್ ಅನ್ನುವ ಆರ್ಗನೈಸೇಷನ್ನಲ್ಲಿ, ಇದು ಈ ಒಪೆಕ್ನಿಂದ ಸ್ವಲ್ಪ ಬೇರೆಯಾದಂತಹ ಆರ್ಗನೈಸೇಷನ್, ಒಪೆಕ್ ಪ್ಲಸ್ ಅನ್ನುವ ಆರ್ಗನೈಸೇಷನನ್ನು ಪ್ರಾರಂಭ ಮಾಡಲಾಗಿದೆ. ಇದರಲ್ಲಿ ಒಟ್ಟು ಸದ್ಯಕ್ಕೆ 23 ಸದಸ್ಯ ರಾಷ್ಟ್ರಗಳು, ಅದರಲ್ಲೂ ಕೂಡ ಈ ಕಚ್ಚಾ ತೈಲವನ್ನು ಉತ್ಪಾದನೆ ಮಾಡುವಂತಹ ಮತ್ತು ರಫ್ತು ಮಾಡುವಂತಹ ಪ್ರಮುಖ ರಾಷ್ಟ್ರಗಳು ಈ ಒಪೆಕ್ ಪ್ಲಸ್ನಲ್ಲಿ ಇನ್ಕ್ಲೂಡ್ ಆಗಿವೆ. ಈ 13 ಒಪೆಕ್ ರಾಷ್ಟ್ರಗಳನ್ನು ಹೊರತುಪಡಿಸಿ ಅಜರ್ಬೈಜಾನ್, ಬಹ್ರೇನ್, ಬ್ರೂನಿ, ಕಜಕಿಸ್ತಾನ್, ರಷ್ಯಾ, ಮೆಕ್ಸಿಕೋ, ಮಲೇಷಿಯಾ, ದಕ್ಷಿಣ ಸುಡಾನ್,
ಸುಡಾನ್, ಒಮನ್ ಈ ರೀತಿಯಾದಂತಹ ಒಟ್ಟು 10 ರಾಷ್ಟ್ರಗಳು ಪ್ಲಸ್ 13 ಒಪೆಕ್ ರಾಷ್ಟ್ರಗಳು ಅಂದರೆ 23 ಸದಸ್ಯ ರಾಷ್ಟ್ರಗಳನ್ನು ಒಪೆಕ್ ಪ್ಲಸ್ ಒಳಗೊಂಡಿದೆ. ಇಲ್ಲಿ ನೋಟ್ ಮಾಡಬೇಕಾಗಿದ್ದು ಇನ್ನೊಂದು ಪಾಯಿಂಟ್ ಅಂತಂತಂದರೆ ಇಲ್ಲಿ ರಷ್ಯಾವನ್ನು ಒಪೆಕ್ನ ಭಾಗವಾಗಿ ಅಥವಾ ಸದಸ್ಯ ರಾಷ್ಟ್ರವಾಗಿ ಇನ್ಕ್ಲೂಡ್ ಮಾಡದೆ ಹೋದರೂ ಕೂಡ ಒಪೆಕ್ ಪ್ಲಸ್ ಅನ್ನುವ ಈ ಪೆಟ್ರೋಲಿಯಂ ಉತ್ಪಾದನೆ ಮತ್ತು ರಫ್ತು ಮಾಡುವಂತಹ ಪ್ರಮುಖ ರಾಷ್ಟ್ರಗಳ ಗುಂಪಿಗೆ ಸೇರಿಸಿಕೊಳ್ಳಲಾಗಿದೆ. ಸೊ ಒಪೆಕ್ ಪ್ಲಸ್ನಲ್ಲಿ ರಷ್ಯಾ ಬರುತ್ತೆ. ಒಪೆಕ್ ರಾಷ್ಟ್ರಗಳಲ್ಲಿ 13 ರಾಷ್ಟ್ರಗಳ ಸದಸ್ಯತ್ವವನ್ನು ಈ ರಷ್ಯಾ ಹೊಂದಿಲ್ಲ. ಸೊ ದ್ಯಾಟ್ ವಾಸ್ ಅಬೌಟ್ ಒಪೆಕ್. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಏನು ಅಂತ ನೋಡೋದಾದರೆ, ಈ ತಾನ್ಸಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಥವಾ ತಾನ್ಸಾ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ಗಳಲ್ಲಿ 1 ಮಹಾರಾಷ್ಟ್ರ, ಆಪ್ಷನ್ 2 ತೆಲಂಗಾಣ, ಆಪ್ಷನ್ 3 ಗುಜರಾತ್, ಆಪ್ಷನ್ 4 ಅಸ್ಸಾಂ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 1 ಮಹಾರಾಷ್ಟ್ರ ರಾಜ್ಯದಲ್ಲಿ ಈ ತಾನ್ಸಾ ಅನ್ನುವ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಲೊಕೇಟ್ ಆಗಿದೆ, ವನ್ಯಜೀವಿ ಅಭಯಾರಣ್ಯ. ಮುಖ್ಯವಾಗಿ ರೀಸೆಂಟ್ ಆದಂತಹ ಸಂದರ್ಭದಲ್ಲಿ ಈ ತಾನ್ಸಾ ವನ್ಯಜೀವಿ ಅಭಯಾರಣ್ಯ ನ್ಯೂಸ್ನಲ್ಲಿ ಯಾಕೆ ಇತ್ತು ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ರೀಸೆಂಟಾಗಿ ನ್ಯೂಸ್ನಲ್ಲಿ ಬಂದಂತಹ ಕೆಲವೊಂದಿಷ್ಟು ಅಭಯಾರಣ್ಯಗಳು ಆಗಿರ್ಬೋದು, ಈ ಪಕ್ಷಿಧಾಮಗಳಾಗಿರ್ಬೋದು ಮತ್ತು ಈ ರಾಷ್ಟ್ರೀಯ ಉದ್ಯಾನವನಗಳನ್ನು ನೋಟ್ ಮಾಡಿ ಇಟ್ಕೊಳ್ತಾರೆ. ಅವು ಎಲ್ಲಿವೆ ಅಂತ ಕೂಡ ನೋಟ್ ಮಾಡಿ ಇಟ್ಕೊಳ್ಳಿ, ಹೈಲೈಟ್ ಮಾಡ್ಕೊಳ್ಳಿ, ರಿವೈಸ್ ಮಾಡ್ಕೊಳ್ಳಿ. ಸೊ ಈ ರೀತಿಯಾದಂತಹ ಪ್ರಶ್ನೆಗಳನ್ನು ಕೂಡ ಮೇಲಿಂದ ಮೇಲೆ ಎಕ್ಸಾಮ್ಗಳಲ್ಲಿ ಕೇಳ್ತಾ ಇರ್ತಾರೆ. ಸೊ ರೀಸೆಂಟಾಗಿ ತಾನ್ಸಾ ವನ್ಯಜೀವಿ ಅಭಯಾರಣ್ಯ ನ್ಯೂಸ್ನಲ್ಲಿ ಯಾಕೆ ಬಂದಿತ್ತು ಅಂತ ತಿಳ್ಕೊಳ್ಳೋದಾದರೆ, ಈ ಪಕ್ಷಿ ಸಮೀಕ್ಷೆಯನ್ನು ಈ ತಾನ್ಸಾ ಅನ್ನುವ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯಲ್ಲಿ ಕಂಡಕ್ಟ್ ಮಾಡಲಾಗಿದ್ದು, ಈ ವಾಲಂಟಿಯರ್ಸ್ಗಳಿಂದ ನಡೆಸಲಾದಂತಹ ಈ ಒಂದು ಪಕ್ಷಿ ಸಮೀಕ್ಷೆ ಅಥವಾ ಬರ್ಡ್ ಸೆನ್ಸಸ್ನಲ್ಲಿ ಒಟ್ಟು 186 ಜಾತಿಯ ಪಕ್ಷಿಗಳನ್ನು ರೆಕಾರ್ಡ್ ಮಾಡಲಾಗಿದೆ ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ತಾನ್ಸಾ ವನ್ಯಜೀವಿ ಅಭಯಾರಣ್ಯ ನ್ಯೂಸ್ನಲ್ಲಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಈಗ ಡಿಸ್ಕಸ್ ಮಾಡೋಣ. ಮಹಾರಾಷ್ಟ್ರದ ಥಾನೆ ಜಿಲ್ಲೆಯ ಮುಂಬೈನಿಂದ ಈಶಾನ್ಯಕ್ಕೆ 90 ಕಿಲೋಮೀಟರ್ ದೂರದಲ್ಲಿರುವಂತಹ ಪಶ್ಚಿಮ ಘಟ್ಟಗಳ ತಪ್ಪಲಿನಲ್ಲಿ ಕಂಡುಬರುವಂತಹ ಪ್ರಮುಖವಾದಂತಹ ವನ್ಯಜೀವಿ ಅಭಯಾರಣ್ಯ ತಾನ್ಸಾ ವನ್ಯಜೀವಿ ಅಭಯಾರಣ್ಯ ಆಗಿದೆ. ಸೊ ನೆನ್ಪಿಟ್ಕೊಳ್ಳಿ, ತಾನ್ಸಾ ವನ್ಯಜೀವಿ ಅಭಯಾರಣ್ಯ ಎಲ್ಲಿದೆ? ಮಹಾರಾಷ್ಟ್ರದಲ್ಲಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತಹ ಇನ್ನಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋದಾದರೆ, ಮುಖ್ಯವಾಗಿ ಪಕ್ಷಿ ವೀಕ್ಷಕರಿಗೆ ಸ್ವರ್ಗ ಅಂತ ಕರೆಸಿಕೊಳ್ಳುವಂತಹ ಈ ತಾನ್ಸಾ ವನ್ಯಜೀವಿ ಅಭಯಾರಣ್ಯದಲ್ಲಿ ಪ್ರಮುಖವಾಗಿ 2 ನದಿಗಳು ಹರಿಯುವುದನ್ನು ನಾವು ಕಾಣಬಹುದಾಗಿದ್ದು, ತಾನ್ಸಾ ಮತ್ತು ವೈತರಣ ಅನ್ನುವ 2 ನದಿಗಳು ಈ ವನ್ಯಜೀವಿ ಅಭಯಾರಣ್ಯದಲ್ಲಿ ಹಾದು ಹೋಗುತ್ತವೆ. ಸೊ ಇದು ಮೊದಲನೇದಾಗಿ ತಾನ್ಸಾ ಅನ್ನುವ ಈ ಒಂದು ನದಿಯ ಮೇಲೆ, ಈ ನದಿಯ ಹೆಸರಿನ ಮೇಲೆ ಈ ವನ್ಯಜೀವಿ ಅಭಯಾರಣ್ಯಕ್ಕೆ ಈ ಹೆಸರನ್ನು ಇಡಲಾಗಿದೆ. ಸೊ ಅಷ್ಟೇ ಅಲ್ಲದೆ ಈ ಮಾಹುಲಿ ಕೋಟೆ ಅನ್ನುವ ಒಂದು ಕೋಟೆ ಕೂಡ, ಫೋರ್ಟ್ ಕೂಡ ಈ ತಾನ್ಸಾ ಅಭಯಾರಣ್ಯದೊಳಗೆ ಸುಮಾರು 762 ಮೀಟರ್ ಎತ್ತರದ ಬೆಟ್ಟದ ಮೇಲೆ ಕಂಡುಬರುತ್ತದೆ. ಮಾಹುಲಿ ಕೋಟೆ ಎಲ್ಲಿ ಲೊಕೇಟ್ ಆಗಿದೆ ಅಂದರೆ ತಾನ್ಸಾ ಅಭಯಾರಣ್ಯದೊಳಗೆ. ಸೊ ಇನ್ನು ಈ ವನ್ಯಜೀವಿ ಅಭಯಾರಣ್ಯದಲ್ಲಿ ಕಂಡುಬರುವಂತಹ ಕೆಲವೊಂದಿಷ್ಟು ಪ್ರಮುಖ ಸಸ್ಯವರ್ಗ ಯಾವುದು ಅಂತಂದರೆ, ಪ್ರಮುಖವಾಗಿ ಉಷ್ಣವಲಯದ ತೇವಾಂಶವುಳ್ಳುವಂತಹ ಎಲೆಯುದಿರುವ ಕಾಡುಗಳನ್ನು, ಅರಣ್ಯವನ್ನು ಹೊಂದಿದಂತಹ ಈ ಅಭಯಾರಣ್ಯ ಮಾಯ್ಸ್ಟ್ ಡೆಸಿಡ್ಯೂಯಸ್ ಫಾರೆಸ್ಟ್ ಅಂತ ಕರೆಯಲಾಗುತ್ತೆ. ಸೊ ಇದನ್ನು ಇಂಗ್ಲೀಷ್ನಲ್ಲಿ. ಅಷ್ಟೇ ಅಲ್ಲದೆ ಈ ಎವರ್ಗ್ರೀನ್ ಫಾರೆಸ್ಟ್ನ ಕೆಲವೊಂದಿಷ್ಟು ಪ್ಯಾಚಸ್ಗಳನ್ನು, ನಿತ್ಯ ಹರಿದ್ವರ್ಣದ ಕಾಡುಗಳ ಕೆಲವೊಂದಿಷ್ಟು ಮರಗಳನ್ನು ಕೂಡ ಈ ವನ್ಯಜೀವಿ ಅಭಯಾರಣ್ಯದಲ್ಲಿ ನಾವು ಗುರುತಿಸಬಹುದಾಗಿದೆ. ಉಳಿದಂತೆ 54 ಜಾತಿಯ ಪ್ರಾಣಿಗಳು ಮತ್ತು 200 ಜಾತಿಯ ಪಕ್ಷಿಗಳನ್ನು ಕೂಡ ಇಲ್ಲಿ ರೆಕಾರ್ಡ್ ಮಾಡಲಾಗಿದೆ. ಇತ್ತೀಚೆಗೆ ನಡೆಸಲಾದಂತಹ ಬರ್ಡ್ ಸೆನ್ಸಸ್ನಲ್ಲಿ ಒಟ್ಟು 186 ವಿಧದ ಪಕ್ಷಿಗಳನ್ನು ಇಲ್ಲಿ ರೆಕಾರ್ಡ್ ಮಾಡಲಾಗಿದೆ ಅಂತ ಕಾಂಟೆಕ್ಸ್ಟ್ನಿಂದ ನಾವು ಅರ್ಥ ಮಾಡ್ಕೊಂಡಿದ್ವಿ. ಅದರಲ್ಲಿ ಪ್ರಮುಖವಾಗಿ ಈ ಜಿಪ್ಸಿ ರಣಹದ್ದುಗಳಿಗೆ ಆ ಒಂದು ಗುಂಪಿಗೆ ಸೇರಿದಂತಹ ಈ ಪಲ್ಲಾಸ್ ಫಿಶ್ ಈಗಲ್, ಹಾಲಿಯಾಯಟಸ್ ಲುಕೋರಿಫಸ್ ಅನ್ನುವ ಒಂದು ಈ ರಣಹದ್ದು ಏನಿದೆ, ಇದು ಪ್ರಮುಖವಾಗಿ ಅಳಿವಿನಂಚಿನಲ್ಲಿರುವಂತಹ ಪಕ್ಷಿಯಾಗಿದ್ದು ಈ ತಾನ್ಸಾ ವನ್ಯಜೀವಿ ಅಭಯಾರಣ್ಯದಲ್ಲಿ ಕಂಡುಬರುವಂತಹ ವಿಶೇಷವಾದಂತಹ ಪಕ್ಷಿಯಾಗಿದೆ. ಈ ಒಂದು ಇಮೇಜ್ನಲ್ಲಿ ಕೂಡ ನೋಡ್ಬೋದು ನೀವು. ಪಲ್ಲಾಸ್ ಫಿಶ್ ಈಗಲ್ ಅಂತ ಸಿಂಪಲ್ ಆಗಿ ಇದನ್ನ ನೆನ್ಪಿಟ್ಕೊಳ್ಳಿ. ಇದು ತಾನ್ಸಾ ವನ್ಯಜೀವಿ ಅಭಯಾರಣ್ಯದಲ್ಲಿ ಕಂಡುಬರುವಂತಹ ಅಳಿವಿನಂಚಿನಲ್ಲಿರುವಂತಹ ಪ್ರಮುಖವಾದಂತಹ ಪಕ್ಷಿಯಾಗಿದೆ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ, ಏರೋ ಇಂಡಿಯಾ ಶೋ 2023ರ ಆವೃತ್ತಿಯ ಈ ಬೆಂಗಳೂರಿನಲ್ಲಿ ನಡೆದಂತಹ ಏರೋ ಇಂಡಿಯಾ ಶೋದ ಥೀಮ್ ಏನಾಗಿತ್ತು, ವಿಷಯ ಏನಾಗಿತ್ತು ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಆಪ್ಷನ್ 1 ದ ರನ್ವೇ ಟು ಅ ಬಿಲಿಯನ್ ಅಪಾರ್ಚುನಿಟೀಸ್ ಅನ್ನೋದು, ಆಪ್ಷನ್ 2 ಒನ್ ಕಂಟ್ರಿ ಮ್ಯಾನಿ ವರ್ಡ್ಸ್ ಅಂತ, ಆಪ್ಷನ್ 3 ಏರೋಪ್ಲೇನ್ಸ್ ಫಾರ್ ಫ್ಯೂಚರ್ ಅಂತ, ಆಪ್ಷನ್ 4 ದ ಇಂಡಿಯನ್ ವಿಮಾನ ಲೆಗಸಿ. ಸೊ ಇದರಲ್ಲಿ 2023ರ ಥೀಮ್ ಏನು ಅಂತಂದರೆ ಆಪ್ಷನ್ 1 ದ ರನ್ವೇ ಟು ಅ
ಬಿಲಿಯನ್ ಅಪಾರ್ಚುನಿಟೀಸ್ ಅನ್ನುವ ಒಂದು ಥೀಮನ್ನು ಇಟ್ಕೊಂಡು 2023ರ ಆವೃತ್ತಿಯ ಈ ಏರೋ ಇಂಡಿಯಾ ಶೋವನ್ನು ಬೆಂಗಳೂರಿನಲ್ಲಿ ಆಯೋಜನೆ ಮಾಡಲಾಗಿತ್ತು. ಇದು 14ನೇ ಆವೃತ್ತಿಯ ಒಂದು ಆಯೋಜನೆ ಅಥವಾ ಒಂದು ಶೋ ಆಗಿದ್ದು 2023ರ ಈ ಒಂದು ಸಮಾರಂಭದಲ್ಲಿ ಉದ್ಘಾಟನಾ ಸಮಾರಂಭದಲ್ಲಿ ಪ್ರಧಾನಮಂತ್ರಿಯವರಿಂದ ಈ ಏರೋ ಇಂಡಿಯಾ ಶೋ ಉದ್ಘಾಟನೆಗೊಂಡಿತ್ತು ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಏರೋ ಇಂಡಿಯಾ ಶೋದ ಬಗ್ಗೆ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಡಿಸ್ಕಸ್ ಮಾಡೋಣ. ಸೊ ಮುಖ್ಯವಾಗಿ ಈ ಒಂದು ಏರೋ ಇಂಡಿಯಾ ಶೋವನ್ನು ನಡೆಸುವಂತಹ ಉದ್ದೇಶ ಏನು ಅಂತ ತಿಳ್ಕೊಳ್ಳೋದಾದರೆ, ಜಗತ್ತಿನಾದ್ಯಂತ ಇರುವಂತಹ ವಾಯುಯಾನಕ್ಕೆ ಸಂಬಂಧಪಟ್ಟಂತಹ ಉತ್ಪನ್ನಗಳನ್ನು ಎಕ್ಸಿಬಿಟ್ ಮಾಡುವಂತಹ ವೇದಿಕೆಯನ್ನು ಈ ಏರೋ ಇಂಡಿಯಾ ಶೋ ನಡೆಸಿಕೊಡುತ್ತದೆ ಅಥವಾ ಕಲ್ಪಿಸಿಕೊಡುತ್ತದೆ. ಮುಖ್ಯವಾಗಿ ಜಗತ್ತಿನಾದ್ಯಂತ ಉತ್ಪಾದನೆಯಾಗುವಂತಹ ಈ ವಾಯುಯಾನ ರಕ್ಷಣಾ ಉದ್ಯಮಕ್ಕೆ ಸೇರಿದಂತಹ ಉತ್ಪನ್ನಗಳನ್ನು, ತಂತ್ರಜ್ಞಾನಗಳನ್ನು ಮತ್ತು ಇತರ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಒದಗಿಸುವಂತಹ ಒಂದು ಮತ್ತು ಆ ಒಂದು ಉತ್ಪಾದಕರಿಗೆ ಒಂದು ಇಂಟರಾಕ್ಷನ್ ಮಾಡುವಂತಹ ಸಂವಹನ ಮಾಡುವಂತಹ ಒಂದು ವೇದಿಕೆಯನ್ನು ಈ ಏರೋ ಇಂಡಿಯಾ ಶೋ ನಡೆಸಿಕೊಡುತ್ತದೆ. ಈ ಪ್ರತಿ 2 ವರ್ಷಗಳಿಗೆ ಆಯೋಜನೆ ಆಗುವಂತಹ ಈ ಏರೋ ಇಂಡಿಯಾ ಶೋವನ್ನು ಬೆಂಗಳೂರಿನ HAL 2023ರ ಆವೃತ್ತಿಯ ಈ ಏರೋ ಇಂಡಿಯಾ ಶೋವನ್ನು ಆಯೋಜನೆ ಮಾಡಿದಂತಹ ಇನ್ಸ್ಟಿಟ್ಯೂಟ್ ಯಾವುದು ಅಂತಂದರೆ ಬೆಂಗಳೂರಿನ HAL ಅಥವಾ ಈ ರಕ್ಷಣಾ PSU ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಸಂಸ್ಥೆಯಾದಂತಹ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ನಿಂದ ಈ ಒಂದು ಏರೋ ಇಂಡಿಯಾ ಶೋವನ್ನು ಆಯೋಜನೆ ಮಾಡಲಾಗಿತ್ತು. ಇನ್ನು 2023ರ ಈ ಏರೋ ಇಂಡಿಯಾ ಶೋದ ಥೀಮ್ ಏನಾಗಿತ್ತು ಅಂತಂದರೆ 1 ಬಿಲಿಯನ್ ಅವಕಾಶಗಳಿಗೆ ರನ್ವೇ ಅಥವಾ ದ ರನ್ವೇ ಟು ಅ ಬಿಲಿಯನ್ ಅಪಾರ್ಚುನಿಟೀಸ್ ಅನ್ನೋದು 2023ರ ಆವೃತ್ತಿಯ ಈ ಏರೋ ಇಂಡಿಯಾ ಶೋದ ಥೀಮ್ ಆಗಿತ್ತು. ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಮುಖ್ಯವಾಗಿ ರಕ್ಷಣಾ ಮತ್ತು ಏರೋಸ್ಪೇಸ್ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಉದ್ಯಮಿಗಳಿಗೆ ಮತ್ತು ಹೂಡಿಕೆದಾರರಿಗೆ ಒಂದು ಎಕ್ಸಿಬಿಷನ್ ಮಾಡುವಂತಹ ಉತ್ಪನ್ನಗಳನ್ನು ಎಕ್ಸಿಬಿಟ್ ಮಾಡುವಂತಹ ಪ್ರದರ್ಶನ ಮಾಡುವಂತಹ ಒಂದು ವೇದಿಕೆಯನ್ನು ಈ ಒಂದು ಏರೋ ಇಂಡಿಯಾ ಶೋ ವಹಿಸಿಕೊಡುತ್ತದೆ. ಪ್ರಮುಖ ರಕ್ಷಣಾ ಚಿಂತಕರ ಟ್ಯಾಂಕ್ಗಳು ಮತ್ತು ರಕ್ಷಣಾ ಸಂಬಂಧಿತ ಸಂಸ್ಥೆಗಳ ಭಾಗವಹಿಸುವಿಕೆಯನ್ನು ಈ ಒಂದು ಏರೋ ಇಂಡಿಯಾ ಶೋ ಸಾಕ್ಷಿಯಾಗಿ ಒಂದು ವೇದಿಕೆಯನ್ನು ಕಲ್ಪಿಸಿಕೊಡುತ್ತದೆ. ಸೊ ದ್ಯಾಟ್ ವಾಸ್ ಅಬೌಟ್ ಏರೋ ಇಂಡಿಯಾ ಶೋ ವಿಚ್ ವಾಸ್ ಆರ್ಗನೈಸ್ಡ್ ಇನ್ ಬೆಂಗಳೂರು. ಇನ್ನು ಇವತ್ತು ಡಿಸ್ಕಸ್ ಮಾಡಲಾದಂತಹ ಎಲ್ಲ ಆರ್ಟಿಕಲ್ಸ್ಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡಿಬಿಡೋಣ. ಮೊದಲನೇ ಆರ್ಟಿಕಲ್ನಲ್ಲಿ ಭಾರತದಲ್ಲಿ ಇರುವಂತಹ ಪ್ರಮುಖ ಈ ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಟ್ರೈಬಲ್ ಗ್ರೂಪ್ಸ್ಗಳನ್ನು ಅಭಿವೃದ್ಧಿ ಮಾಡುವಂತಹ ಉದ್ದೇಶದಿಂದ PMPVTG ಡೆವಲಪ್ಮೆಂಟ್ ಮಿಷನನ್ನು ಇತ್ತೀಚೆಗೆ ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದೆ. ಇದರಲ್ಲಿ ಇನ್ಕ್ಲೂಡ್ ಮಾಡಲಾದಂತಹ 7 ಸಪ್ತಋಷಿ ಆದ್ಯತೆಗಳನ್ನು ಕೂಡ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ದೇಶದಾದ್ಯಂತ ಇರುವಂತಹ 705 ಪರಿಶಿಷ್ಟ ಪಂಗಡಗಳಲ್ಲಿ 75 ಬುಡಕಟ್ಟುಗಳನ್ನು ವಿಶೇಷವಾಗಿ ದುರ್ಬಲ ಬುಡಕಟ್ಟು ಗುಂಪುಗಳನ್ನಂತ ಗುರುತಿಸಲಾಗಿದೆ ಭಾರತ ಸರ್ಕಾರದಿಂದ ಅಂತ ಕೂಡ ತಿಳ್ಕೊಂಡ್ವಿ. ಸೊ ಇವರ ಒಂದು ಅಭಿವೃದ್ಧಿಯನ್ನು ಮಾಡುವಂತಹ ಉದ್ದೇಶದಿಂದ ಈ ಒಂದು ಮಿಷನನ್ನು ಜಾರಿಗೊಳಿಸಲಾಗ್ತಾ ಇದೆ ಅಂತ ಕೂಡ ಡಿಸ್ಕಸ್ ಮಾಡಿದ್ವಿ. ಯಾವ ಒಂದು ಮಾನದಂಡದ ಆಧಾರದ ಮೇಲೆ ಈ 75 ಬುಡಕಟ್ಟುಗಳನ್ನು ರೆಕಾರ್ಡ್ ಮಾಡಲಾಗಿದೆ ಅಥವಾ ಗುರುತಿಸಲಾಗಿದೆ ಅಂತ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಅದೇ ರೀತಿಯಾಗಿ ಮುಂದಿನ ಆರ್ಟಿಕಲ್ನಲ್ಲಿ ಈ ಮ್ಯಾಂಗ್ರೋವ್ ಕಾಡುಗಳನ್ನು ರಕ್ಷಿಸುವಂತಹ ನಿಟ್ಟಿನಲ್ಲಿ ಮುಂಬೈ ಅಹಮದಾಬಾದ್ ಹೈಸ್ಪೀಡ್ ರೈಲ್ ಕಾರಿಡಾರ್ನ ಮಧ್ಯೆ ಬರುವಂತಹ ಈ ಒಂದು ಮ್ಯಾಂಗ್ರೋವ್ ಕಾಡುಗಳನ್ನು ಉಳಿಸುವಂತಹ ಒಂದು ಉದ್ದೇಶದಿಂದ 7 ಕಿಲೋಮೀಟರ್ಗಳಷ್ಟು ಸಮುದ್ರದೊಳಗಿನ ಸುರಂಗವನ್ನು ಕೊರೆಯಲಾಗ್ತಾ ಇದೆ ಅಂತ ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿಯಾಗಿ ಈ ಠಾಣೆ ಕ್ರೀಕ್ ಪ್ರದೇಶದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು, ಇಲ್ಲಿ ಕಂಡುಬರುವಂತಹ ಈ ಫ್ಲೆಮಿಂಗೋ ಪಕ್ಷಿಗಳ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಪೆಟ್ರೋಲಿಯಂ ಉತ್ಪಾದನೆ ಮತ್ತು ರಫ್ತು ಮಾಡುವಂತಹ ಪ್ರಮುಖ ದೇಶಗಳ ಗುಂಪಾದಂತಹ ಈ ಪೆಟ್ರೋಲಿಯಂ ರಫ್ತು ಮಾಡುವ ದೇಶಗಳ ಸಂಘಟನೆ ಅಥವಾ ಆರ್ಗನೈಸೇಷನ್ ಆಫ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್, ಈ ಒಂದು ಸಂಘಟನೆಯ ಕುರಿತಾದಂತಹ ಸಾಕಷ್ಟು ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ. ಯಾವ ವರ್ಷ ಇದನ್ನು ಸ್ಥಾಪನೆ ಮಾಡಲಾಯಿತು, ಭಾರತ ಇದರ ಸದಸ್ಯತ್ವವನ್ನು ಹೊಂದಿಲ್ಲ ಮತ್ತು ಇತರ 13 ಸದಸ್ಯರುಗಳು ಮತ್ತು ಒಪೆಕ್ ಪ್ಲಸ್ನ 23 ಸದಸ್ಯ ರಾಷ್ಟ್ರಗಳು ಯಾವುವು ಅಂತ ಕೂಡ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ತಾನ್ಸಾ ವನ್ಯಜೀವಿ ಅಭಯಾರಣ್ಯಕ್ಕೆ ಸಂಬಂಧಪಟ್ಟಂತೆ ಇದರ ಲೊಕೇಶನನ್ನು ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಏರೋ ಇಂಡಿಯಾ ಶೋದ 2023ರ 14ನೇ ಆವೃತ್ತಿಯನ್ನು ಬೆಂಗಳೂರಿನಲ್ಲಿ ಆಯೋಜನೆ ಮಾಡಲಾಗಿತ್ತು ಮತ್ತು ಇದರ ಉದ್ದೇಶ ಏನು ಅಂತ ಕೂಡ, ಥೀಮ್ ಏನು ಅಂತ ಕೂಡ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಈ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಹ್ಯಾವ್ ಅ ನೈಸ್ ಡೇ.